ಸೌತೆಕಾಯಿ ಬಣ್ಣ ಇಟ್ಕೊಂಡ್ಬಪ್ಪ ಲಿಟ್ಮಸ್ ಪೇಪರ್ ಮತ್ತೆ ಅರಿಶಿನ ಪುಡಿ ಬಗ್ಗೆ ಹೇಳಬೇಕು. ಈಗ ಮೂರನೇ ಸೂಚಕವನ್ನ ನಮ್ಮ ಕಮಲ ತೋರಿಸ್ಬೇಕಂತೆ. ಕಮಲ ಮೂರನೇ ಲಿಟ್ಮಸ್ ಸೂಚಕ ಯಾವುದು ಗೊತ್ತಾ? ಸಾರಿ, ಮೂರನೇ ಸೂಚಕ ಯಾವುದು ಗೊತ್ತಾ? ಸೋಪಿನ ಪುಡಿ ಪ್ರತ್ಯಾಮ್ಲನ ಆಮ್ಲನಪ್ಪ? ಪ್ರತ್ಯಾಮ್ಲ. ಇದು ಆಮ್ಲನ ಪ್ರತ್ಯಾಮ್ಲನಪ್ಪ? ಆಮ್ಲ. ಓಕೆ, ಈಗ ನಿನಗೆ ಎರಡು ಕೊಟ್ಟಿದ್ದೀನಿ. ನಿನ್ ಕೈಗೆ ಸೂಚಕ ಯಾವ್ದು ಕೊಟ್ಟಿದ್ದೀನಾ? ಫಿನಾಫ್ಥಲೀನ್ ಸೂಚಕ ಕೊಟ್ಟಿದ್ದೀನಿ. ಈಗ ಈ ಸೂಚಕ ಏನು ಚೇಂಜಸ್ ಮಾಡುತ್ತೆ ಆಮ್ಲನ ಮತ್ತೆ ಪ್ರತ್ಯಾಮ್ಲವನ್ನ ಏನ್ ಚೇಂಜಸ್ ಮಾಡುತ್ತೆ ಅಂತ ನೋಡೋಣ. ಓಕೆನಾ? ಇದಕ್ಕೂ ಚೂರು ಹಾಕೋ, ಇದಕ್ಕೂ ಒಂಚೂರು ಹಾಕೋ. ನೋಡಿದ್ರಾ ಯಾವ ಕಲರ್ ಬಂದ್ಬಿಟ್ಟಿದೆ? ಪಿಂಕ್ ಕಲರ್ ಬಂದ್ಬಿಟ್ಟಿದೆ. ಇದು ಏನ್ ಗೊತ್ತಾಯ್ತಪ್ಪ ನಿನಗೆ? ಇದ್ರಿಂದ ಯಾರು ಹಾಕಿದ್ದಕ್ಕೆ? ಸೋಪಿನ ಪುಡಿ ಆಮ್ಲನ ಪ್ರತ್ಯಾಮ್ಲನ? ಫಿನಾಫ್ಥಲೀನ್ ಪ್ರತ್ಯಾಮ್ಲಕ್ಕೆ ಹಾಕಿದ್ರೆ ಕಲರ್ ಚೇಂಜ್ ಆಯ್ತು, ಪಿಂಕ್ ಕಲರ್ ಬಂತು. ಬಟ್ ಆಮ್ಲಕ್ಕೆ ಹಾಕಿದ್ರೆ ಅಂತಲ್ಲ ನಾನು ಇಲ್ಲಿ ಕಂಡುಹಿಡಿತಾ ಇರೋದು. ನೀವು ಎಲ್ಲವೂ ಡೇಂಜರ್. ನಿಮಗೆ ಏನು ಕೊಡದೆ ಅಲ್ಲಿ ಹೆಸರು ಕೊಡದಲೇನೆ ನಿಮ್ ಕೈಲಿ ಏನಾರ ಒಂದು ದ್ರಾವಣ ಕೊಟ್ರೆ ಎಲ್ಲವೂ ಡೇಂಜರೇ. ಮತ್ತೆ ನೀವು ಯಾವ್ದೂ ಹಂಗೆಲ್ಲ ತಕ್ಷಣ ಮುಟ್ಟಕ್ಕೆ ಹೋಗೋದು, ತಕ್ಷಣ ನೀರು ಅಂತ ಕೈ ಹಾಕಕ್ಕೆ ಹೋಗೋದು ಮಾಡಬಾರ್ದು. ಅರ್ಥ ಇದೆ? ಎಲ್ಲಿಯಪ್ಪ ಅಂದ್ರೆ ಲ್ಯಾಬ್ಗಳಲ್ಲಿ ಅದ್ರ ಮೇಲೆ ನೀಟಾಗಿ ಹೆಸರು ಮೆನ್ಷನ್ ಮಾಡಿದ್ರೆ ನೀವು ಅದನ್ನ ಹೋಗಿದ್ದು ಅಂತ ನೋಡ್ಬೋದು. ಅಕಸ್ಮಾತ್ ಹೆಸರು ಮೆನ್ಷನ್ ಮಾಡಿದ್ರೆ ಎಲ್ಲ ಕಿತ್ತೋಗಿ ಏನೋ ಆಗಿದೆ ರ್ಯಾಪರ್ ಮೇಲ್ಗಡೆ ಇರುವಂತಹ ರ್ಯಾಪರ್ ಅಲ್ಲ, ಅಂತ ಟೈಮಲ್ಲಿ ನೀವು ಎಲ್ಲವೂ ಡೇಂಜರೇ. ಅರ್ಥ ಆಯ್ತಾ? ಅಂತ ಟೈಮಲ್ಲಿ ಇಂಥವುಗಳನ್ನ ಬಳಸ್ತಾರೆ, ಸೂಚಕಗಳನ್ನ ಬಳಸ್ತಾರೆ. ಈಗ ನೀವು ಬಳಸಿರುವಂತ ಸೂಚಕ ಯಾವ್ದಪ್ಪ? ಫಿನಾಫ್ಥಲೀನ್ ಬಳಸಿದಾಗ ಏನ್ ಚೇಂಜ್ ಆಯ್ತು ಅಂತ ನೀನೇ ಹೇಳ್ಬೇಕಿಲ್ಲ. ಏನ್ ಚೇಂಜ್ ಆಯ್ತು? ಯಾವ್ದಕ್ಕೆ ಹಾಕಿದ್ರೆ ಏನಾಯ್ತು? ಸೋಪಿನ ಪುಡಿ ಹಾಕಿದ್ರೆ ಇದು ಕಲರ್ ಚೇಂಜ್ ಆಗ್ತದೆ. ಸೋಪಿನ ಪುಡಿ ಏನು? ಪ್ರತ್ಯಾಮ್ಲ. ಹಾಗಾದ್ರೆ ನಿಮಗೆ ಇದರಿಂದ ಏನ್ ಗೊತ್ತಾಯ್ತು? ಫಿನಾಫ್ಥಲೀನ್ ಪ್ರತ್ಯಾಮ್ಲಕ್ಕೆ ಹಾಕಿದ್ರೆ ಪಿಂಕ್ ಕಲರ್ ಬರುತ್ತೆ, ಆಮ್ಲಕ್ಕೆ ಹಾಕಿದ್ರೆ ಯಾವ ಬಣ್ಣ ಬರುತ್ತೆ? ಓಕೆನಾ? ಹಾಗಾದ್ರೆ ನಿನಗೆ ಅನೇಕ ದ್ರಾವಣಗಳಲ್ಲಿ ಈ ತರ ಅನೇಕ ನಾನು ಯಾವ್ದೇ ಹೆಸರು ಕೊಟ್ಟಿರಲ್ಲ ಹಿಂಗೆಲ್ಲ ಇಟ್ಟಿರ್ತೀನಿ. ಅವಾಗ ನಿನಗೆ ಇದನ್ನ ಕೊಟ್ಟಾಗ ನೀನು ಹೆಂಗ್ ಕಂಡಿಡ್ತೀಯ? ಇದು ಆಮ್ಲ ಪ್ರತ್ಯಾಮ್ಲ ಹೆಂಗ್ ಕಂಡಿಡ್ತೀಯ? ಎಲ್ಲವೂ ಚುಚ್ಚೂರು ಹಾಕ್ತೀಯ. ಆಮೇಲೆ ಏನಾಗುತ್ತೆ? ಯಾವ ಬಣ್ಣ ಚೇಂಜ್ ಆಗುತ್ತೆ? ಯಾವ ಏನ್ ಬಣ್ಣ ಚೇಂಜ್ ಆಗುತ್ತೆ? ಕೆಲವು ಪಿಂಕ್ ಬಣ್ಣ ಆಗುತ್ತೆ. ಆ ಪಿಂಕ್ ಬಣ್ಣವನ್ನ ಏನಂತ ಕರಿತೀಯ? ಪ್ರತ್ಯಾಮ್ಲ. ವೆರಿ ಗುಡ್, ಪ್ರತ್ಯಾಮ್ಲ ಅಂತ ಹೇಳ್ತೀಯ. ಬಣ್ಣನೇ ಚೇಂಜ್ ಆಗಿರೋದಕ್ಕೆ ಏನಂತ ಕರಿತೀಯ? ಆಮ್ಲ. ಅಷ್ಟೇ, ವೆರಿ ಈಸಿ. ಇದೊಂದು ಇಂಡಿಕೇಟರ್ ನ ಬಳಸ್ಕೊಂಡು ನಾವು ನಮ್ಗೆ ಕೊಟ್ಟಿರುವಂತಹ ದ್ರಾವಣ ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಅಂತೇಳಿ ಕಂಡುಹಿಡಬಹುದು. ಗೊತ್ತಾಯ್ತಲ್ಲ ಮಕ್ಕಳ? ನಮ್ಮ ಭವನಕ್ಕೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಾಯ್ತು ಅಂತ ಅಲ್ವಾ? ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಏನ್ ಚೆನ್ನಾಗಿದೆ ಬಣ್ಣ? ಪಿಂಕ್ ಕಲರ್ ಇಷ್ಟೊಂದು ಅಡಿಗೆ ಸೋಪಿನ ಪುಡಿ ಹಂಗೆ ನೀವು ಚೆನ್ನಾಗಿ ಕರಗಿದ್ರೆ ಡಾರ್ಕ್ ಪಿಂಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಕ್ಕಳ.